ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಚೆಲುವರಾಯಸ್ವಾಮಿ ಅವರಿಗೆ, ಮಂಡ್ಯ ಶಾಸಕರು ರವಿ ಅವರಿಗೆ, ಮಳವಳ್ಳಿಯ ಶಾಸಕರು ನರೇಂದ್ರ ಸ್ವಾಮಿ ಅವರಿಗೆ, ಪಾಂಡವಪುರ ಕ್ಷೇತ್ರದ ಶಾಸಕರು ದರ್ಶನ್ ಪುಟ್ಟನಯ್ಯನವರೇ, ಮಂಡ್ಯ ಜಿಲ್ಲಾಧಿಕಾರಿಗಳು ಕುಮಾರ್ ಅವರಿಗೆ, ಹಾಗೂ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರಿಗೆ, ಹಾಗೂ ಪ್ರವಾಸೋದ್ಯಮದ ಇಲಾಖೆಯ ಎಲ್ಲ ಅಧಿಕಾರಿಗಳು, ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಅಧಿಕಾರಿಗಳು, ಈ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸಿರುವಂಥ ನನ್ನ ಎಲ್ಲ ಪ್ರೀತಿಯ ಬೂದನೂರು ಮಹಾಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಮೊದಲನೇದಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಬೂದನೂರು ಅಂದ ತಕ್ಷಣ ತುಂಬಾ ನೆನಪುಗಳು ನಮಗೆ. ಯಾಕೆಂದರೆ ಅಂಬರೀಷ್ ಅವ್ರಿಗೆ ಇಲ್ಲಿಗೆ ತುಂಬ ಅವಿನಾಭಾವ ಸಂಬಂಧ ಇತ್ತು ಅನ್ನೋದು ಬಹುಶಃ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರೋ ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಅಂಬರೀಷ್ ಅವರು ಇಲ್ಲಿಯ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿದರು. ಅಷ್ಟೇ ಅಲ್ಲ, ಇಲ್ಲಿಯ ಬೂದನೂರು ಜೊತೆಯಲ್ಲಿ ಸಂಬಂಧ ಹೇಗಿತ್ತು ಅಂದರೆ, ಅವ್ರ ಸ್ನೇಹಿತರು ಅವ್ರನ್ನ ಸೇರಿಸಿ ಪಂಚಪಾಂಡವರು ಅಂತಲೇ ಕರೀತಾ ಇದ್ರು. ಅದರಲ್ಲಿ ನಿಮ್ಮಲ್ಲಿ ಯಾರು ಅಂತ ನಿಮಗೆ ಗೊತ್ತಿದೆ. ಅವರು MP ಆಗಿ ಇಲ್ಲಿ ಇದ್ದಂಥ ಒಂದು ಕಾಲದಲ್ಲಿ 2006ರಲ್ಲಿ ಪಾರಂಪರಿಕ ಇಲಾಖೆಯಿಂದ 1 ಕೋಟಿ ಅನುದಾನದಲ್ಲಿ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಯಿತು. ಇದಕ್ಕೆ ಮೂಲ ಕಾರಣಕರ್ತರು ಅಂಬರೀಷ್ ಅವರು ಮತ್ತು ಬೂದನೂರಿನ ಮುಖಂಡರು. ಅಷ್ಟೇ ಅಲ್ಲ, ವಿವಿಧ ಇಲಾಖೆಗಳ ಮೂಲಕ ಹಲವಾರು ಕಾರ್ಯಕ್ರಮಗಳಡಿ ಸುಮಾರು 3 ಕೋಟಿಯಷ್ಟು ಅನುದಾನವನ್ನು ಬೂದನೂರಿಗೆ ಅವರು ನೀಡಿರುತ್ತಾರೆ. ನಾನು ಇದೇ ನಿಟ್ಟಿನಲ್ಲಿ ಬೂದನೂರು ಈ ಭಾಗದ ಅಭಿವೃದ್ಧಿಯ ವಿಷಯಗಳ ಕುರಿತು ಹಲವಾರು ಬಾರಿ ಮಾತುಕತೆ ನಡೆಸಿದ್ದೀನಿ. ಕಳೆದ ವರ್ಷ ನಮಗೆ ಒಂದು ನೆರೆ ಪ್ರವಾಹ ಆದಾಗ್ಲೂ NHA ರಸ್ತೆಯಲ್ಲಿ ಇಲ್ಲಿ ಸುಮಾರು ಸಮಸ್ಯೆ ಆಯಿತು. ಅದನ್ನು ನಾನೇ ಖುದ್ದಾಗಿ ಆಗ್ತಿದ್ದಂಥ ಒಂದು ಸಂದರ್ಭದಲ್ಲಿ ನಾನು ನಿಂತ್ಕೊಂಡು NHA ಅಧಿಕಾರಿಗಳನ್ನು ಇಲ್ಲಿಯ ಸಮಸ್ಯೆಗಳನ್ನೆಲ್ಲ ಮಾಡುವ ಒಂದು ವಿಷಯವನ್ನು ನಾನು ಮಾಡಿದ್ದೆ. ನಾನು ಸಂಸದೆಯಾಗಿ ಆಯ್ಕೆಯಾದ ನಂತರ ಊರಿನ ಮುಖಂಡರು ಮತ್ತು ಶ್ರೀ ಕೆಂಪೇಗೌಡರು ಮನವಿ ಮಾಡಿ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದ ಸುತ್ತ ಫೆನ್ಸಿಂಗ್ ನಿರ್ಮಾಣ ಮಾಡುವ ಕುರಿತು ನನ್ನ ಗಮನ ಸೆಳೆದಿರುವ ಈ ಸಂದರ್ಭದಲ್ಲಿ ಇದೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನ ಕರೆಸಿ ಮೀಟಿಂಗ್ ಮಾಡಿ ಅಲ್ಲಿಗೆ ಫೆನ್ಸಿಂಗ್ಗೆ 30 ಲಕ್ಷ ಅಷ್ಟು ಕಾಮಗಾರಿ ನಿರ್ಮಾಣ ಆಗಿ ಅದು ಪೂರ್ಣಗೊಂಡಿದೆ. ಅಷ್ಟೇ ಅಲ್ಲ, ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಡಿ 5 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಬೂದನೂರು ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಠಡಿ ಕಾಮಗಾರಿ ಪ್ರಾರಂಭವಾಗುತ್ತೆ. ಇನ್ನು ಈ ರೀತಿ ಹೇಳ್ಕೊಂಡು ಹೋದರೆ ಹಲವಾರಿದೆ. ಅದಕ್ಕೆ ಸಮಯನೂ ಇಲ್ಲ. ಅದು ಮುಂದಕ್ಕೆ ನಾನು ನಿಮ್ಮಲ್ಲಿ ಒಂದು ವಿಸ್ತಾರವಾಗಿ ಮಾತಾಡೋ ಒಂದು ಅವಕಾಶವೂ ಬರುತ್ತೆ. ಏನಿಲ್ಲ, ನಮ್ಮ ಎಲ್ಲ ಗಣ್ಯರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಎಲ್ಲ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಜಿಲ್ಲೆಗೆ ಅಂಬರೀಷ್ ಅವರ ಕೊಡುಗೆ 25 ವರ್ಷಗಳಿಂದ ಏನಿತ್ತು, ಎಲ್ಲೆಲ್ಲಿತ್ತು ಅನ್ನೋದು ಜಿಲ್ಲೆಯ ಜನತೆಗೆ ಖಂಡಿತ ಗೊತ್ತಿದೆ. ಅದನ್ನು ಯಾರೂ ಮರೆಯೋ ಹಾಗೆ ಇಲ್ಲ. ಅವರು ಈ ಜಿಲ್ಲೆಗೆ ಸಲ್ಲಿಸಿದಂಥ ಸೇವೆಗೆ
ಅವರು ಗುರ್ತಿಸ್ಕೊಂಡಿದ್ದೇ ಮಂಡ್ಯದ ಗಂಡು ಅಂಬರೀಷ್ ಅಂತಾನೆ. ಹಾಗಾಗಿ ನನಗೆ ಒಂದೇ ಒಂದು ಬೇಸರದ ವಿಷಯ ಇದೆ. ಅಂಬರೀಷ್ ಅವರು ಅವರ ಜೀವನದಲ್ಲಿ ಯಾವತ್ತೂ ಈ ಒಂದು ವಿಷಯ ನನಗಾಗಬೇಕು, ಇಲ್ಲಿ ನನ್ನ ಹೆಸರಿರಬೇಕು, ಅಥವಾ ಇಲ್ಲಿ ನನಗೇನೋ ಒಂದು ಪ್ರಚಾರ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದೇ ಒಂದು ದಿನ ಅವರು ನಡ್ಕೊಂಡಿಲ್ಲ. ಅವ್ರು ಯಾವತ್ತೂ ಪ್ರಚಾರ ಪ್ರಿಯರಾಗಿದ್ದಿಲ್ಲ. ಅವರು ಬಲಗೈ ಮಾಡಿದ್ದು ಎಡಗೈಗೆ ಗೊತ್ತಿರ್ತಾ ಇರಲಿಲ್ಲ. ಆ ರೀತಿ ಎಲ್ರಿಗೂ ಸಹಾಯದ ಹಸ್ತವನ್ನು ಚಾಚೋಕೆ ಯಾವತ್ತೂ ರೆಡಿಯಾಗಿದ್ದರು. ಅವರು ತೀರದ ನಂತರ ಈಗ 5 ವರ್ಷಗಳು ಆಯಿತು, ಇನ್ನೇನು 6ನೇ ವರ್ಷ ಆಗ್ತಿದೆ. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅನ್ಸ್ಕೊಂಡಿರುವ ಅಂಬರೀಷ್ ಅವ್ರಿಗೆ ಮಂಡ್ಯದಲ್ಲಿ ಎಲ್ಲೂ ಒಂದೇ ಒಂದು ಹೆಸರು, ಒಂದು ಪುತ್ಥಳಿ, ಒಂದು ಸ್ಟ್ರೀಟ್ ನೇಮೋ ಎಲ್ಲೂ ಒಂದು ಕಡೆನೂ ಅವ್ರಿಗೆ ಆಗಿಲ್ಲ ಈವರೆಗೂ. ಸಾಕಷ್ಟು ಅವರ ಅಭಿಮಾನಿ ಸಂಘಗಳು ಇದಕ್ಕೆ ಪ್ರಯತ್ನ ಪಟ್ಟು ನನ್ನ ಹತ್ರ ಬೇಜಾರು ಮಾಡಿಕೊಂಡು ನನ್ನ ಹತ್ರ ಬಂದು ಅವರು ತುಂಬಾ ಒಂದು ಟೀಕ್ಸುವಂಥ ಮಾತುಗಳನ್ನ ಆಡಿ ಹೋಗಿದ್ದಾರೆ. ನೀವೇನು ಮಾಡ್ತಾ ಇಲ್ವಾ, ಯಾಕೆ ಮಾಡ್ತಾ ಇಲ್ಲ, ನಮ್ಮ ಅಣ್ಣನಿಗೆ ನಾವು ಅಷ್ಟಾದರೂ ಅವ್ರಿಗೆ ಅರ್ಹತೆ ಇಲ್ವಾ ಅನ್ನೋವಂಥ ಮಾತುಗಳನ್ನ ಆಡಿದರು. ನಾನು ಹಾಗಾಗಿ ನಿಮ್ಮೆಲ್ಲರ ಒಂದು ಸಮಕ್ಷದಲ್ಲಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹಾಗೂ ಶಾಸಕರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ನಾನು ಮನವಿ ಏನು ಅಂತಂದರೆ, ಅಂಬರೀಷ್ ಅವರು ಇದ್ದಂಥ ಪಕ್ಷ ಈಗ ನೀವೇ ಆಡಳಿತ ಪಕ್ಷವಾಗಿದ್ದೀರ. 25-30 ವರ್ಷಗಳ ಸೇವೆ ಅವರಿಗೆ ನಿಮ್ಮ ಪಕ್ಷದಲ್ಲೇ ಇತ್ತು. ಈಗ ರಾಜಕಾರಣದ ಸ್ಥಿತಿಗತಿ ಬೇರೆ ಬೇರೆ ಬದಲಾವಣೆ ಆಗಿದ್ರೂ ಅಂಬರೀಷ್ ಅವರ ಕೊಡುಗೆ ಎಲ್ಲಿದೆ ಅನ್ನೋದು ಜನನೂ ಮರ್ತಿಲ್ಲ, ಪಕ್ಷನೂ ಮರಿಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಾನು ಅನ್ಕೊಂಡಿದ್ದು ಕರೆಕ್ಟಾ ಇಲ್ವಾ ನೀವೇ ಹೇಳಿ, ಕರೆಕ್ಟೇನಾ? ಅಂಬರೀಷ್ ಅವರಿಗೆ ಮಂಡ್ಯದಲ್ಲಿ ಅಷ್ಟಾದರೂ ಒಂದೇ ಒಂದು ಸಣ್ಣ ಒಂದು ಅವರು ಇದ್ದಂಥ ಕಾಲಕ್ಕೆ ಒಂದು ನೆನಪು ಅನ್ನೋದು ಬೇಕು ತಾನೇ ನಮ್ಮೆಲ್ರಿಗೂ. ನನಗಲ್ಲ, ನಿಮ್ಮೆಲ್ರಿಗೂ. ನಾನು ಅಂಬರೀಷ್ ಅವರ ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ದೀನಿ, ಅವರು ಸೇವೆ ಸಲ್ಲಿಸಿದಂಥ ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನಾನು ಏನಕ್ಕೆ ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಬೂದನೂರಿಗೆ ಅಂಬರೀಷ್ ಅವ್ರಿಗೆ ಇದ್ದಂಥ ಒಂದು ಅವಿನಾಭಾವ ಸಂಬಂಧ, ಇಂಥ ಒಂದು ಕೊಡುಗೆಯನ್ನು ಅವರು ಜಿಲ್ಲೆಯಲ್ಲಿ ಹಲವಾರು ಕಡೆ ಮಾಡಿದ್ದಾರೆ. ಅವರ ಕೆಲಸ ಅಥವಾ ಅದು ಯಾವುದು ಕನಸುಗಳನ್ನ ಅವನು ಬಿಟ್ಟು ಹೋಗಿದ್ರೋ ಅದನ್ನು ಈ 5 ವರ್ಷಗಳು ನಾನು ನನ್ನ ಕೈಲಾದಷ್ಟು ಪರಿಪೂರ್ಣಗೊಳಿಸಲು ಒಂದು ಪ್ರಾಮಾಣಿಕವಾದ ಪ್ರಯತ್ನವಂತೂ ನಾನು ಮಾಡಿದ್ದೀನಿ. ಖಂಡಿತ ಈ ಒಂದು ಅದ್ಧೂರಿಯಾದ ಈ ಬೂದನೂರು ಸಂಭ್ರಮ ಏನಿದೆ, ಇದು ಮೊದಲನೇ ಬಾರಿ ಈ ರೀತಿ ನಡೀತಾ ಇರೋದು ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು. ನನಗೂ ತುಂಬ ಖುಷಿ ಆಗ್ತಿದೆ ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನು ನಾನು ಪ್ರತ್ಯಕ್ಷವಾಗಿ ಭೇಟಿಯಾಗೋದ್ರಲ್ಲಿ. ಮಂಡ್ಯ ಜಿಲ್ಲಾ ಅಂದ್ರೇ ಅದು ವಿಶೇಷ. ಇಂಡಿಯಾದಲ್ಲೇ ಎಲ್ಲರೂ ಮಾತಾಡ್ತಾರೆ ಯಾವತ್ತು ಮಂಡ್ಯ ಬಗ್ಗೆ. ಅಂಬರೀಷ್ ಅವರು ಯಾವತ್ತು ಹೇಳೋರು, ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ. ಸೊ ನಾವೇನೇ ಮಾಡಿದ್ರು ಅಷ್ಟೇ ವಿಶೇಷವಾಗಿರುತ್ತೆ, ಅಷ್ಟೇ ಒಂದು ಗತ್ತಲ್ಲೇ ಮಾಡೋದು. ಈ ಒಂದು ಸುಂದರ ಸಮಾರಂಭ ನೀವೆಲ್ಲ ಬಂದಿದ್ದೀರಾ. ಈ ಒಂದು ಸಂಜೆಯನ್ನು ನೀವೆಲ್ಲರೂ ಚೆನ್ನಾಗಿ ಕೂತ್ಕೊಂಡು ಸಂಭ್ರಮಿಸಬೇಕು, ಖುಷಿ ಪಡಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನನಗೆ ಅವಕಾಶ ಕೊಟ್ಟು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮನ ಆಯೋಜಿಸಿದ ಪ್ರವಾಸೋದ್ಯಮಕ್ಕೂ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಗೂ ನಮ್ಮ ಜಿಲ್ಲಾ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಎಲ್ಲ ಸಿಬ್ಬಂದಿಗೂ ನನ್ನ ಧನ್ಯವಾದಗಳು, ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.